ಫ್ರೆಂಡ್ಸ್, ಇವತ್ತು ನಾನು ಒಂದು ಕಲಿಸ್ಕೊಡ್ತೇನೆ. ಹೊಸ ಜಿಮ್ ಸೈಕಲ್. ಇಲ್ಲಿ ನಾನು ಬಾಟಲ್ ಇಟ್ಟಿದ್ದೇನೆ, ಹೊಸ ಬಾಟಲ್. ಆಮೇಲೆ ನಾನು ಹಿಂಗಿರ್ಬೇಕಂದ್ರೆ ಎರಡು ಕೈ ಇಟ್ಟು ಹಿಂಗೆ ಹಾಕಬೇಕು. ಆಮೇಲೆ ಇವಾಗ ನಾನು ಜಿಮ್ ಸೈಕಲ್ ಕಲಿಸ್ಲಿಕ್ಕೆ ಟ್ರೈ ಮಾಡಿದೆ. ಇದು ನಾನು ಹಿಂಗೆ ಹತ್ತಬೇಕು. ಹತ್ತಿ ಹಿಂಗೆ ರೈಡ್ ಮಾಡಬೇಕು. ಹಿಂಗೆ ರೈಡ್ ಹಿಂಗೆ ಈ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಆಮೇಲೆ ನಾನು ಫಾಸ್ಟ್ ರೈಡ್ ಕಲಿಸ್ಕೊಡ್ತೇನೆ. ಹೀಗೆ ಫಸ್ಟು ಸೈಕಲ್ ಮೇಲೆ ಹತ್ತಬೇಕು ಫಸ್ಟ್ ರೈಡ್. ಆದರೆ ನೀವು ಸ್ವಲ್ಪ ಬಿ ಕೇರ್ಫುಲ್ ಇರಬೇಕು. ಆಮೇಲೆ ಹಿಂಗೆ ಇಟ್ಟು ಮಾಡಿ ಸ್ವಲ್ಪ ಹಿಂಗಡೆ ಹೋಗಿ ರನ್ನಿಂಗ್ ರೇಸ್ ಕಾರ್ ಥರ, ಕ್ವೀನ್ ಕಾರ್ ಥರ ಈ ಥರ ಮಾಡಬೇಕು. ಇದು ಫಾಸ್ಟ್ ರೈಡ್. ಇದು ತುಂಬ ಫಾಸ್ಟ್ ರೈಡ್. ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ತಾನಕ್ಕೆ ಆಫ್ ಆಗುತ್ತೆ. ಆದರೆ ಈ ಟಯರ್ ಸ್ವಲ್ಪ ಕಬ್ಬಿಣದಿಂದಾಗಿದೆ. ಆದರೆ ಹಿಂಗಡೆ ಟಯರ್ ಇಲ್ಲ. ಯಾಕಂದರೆ ಜಿಮ್ ಸೈಕಲ್ಗೆ ಇಲ್ಲಷ್ಟೇ ಟಯರ್ ಇರುತ್ತೆ. ಆಮೇಲೆ ಇದು ಇದಕ್ಕಂತೆ ಕಬ್ಬಿಣ. ಈಗ ಹ್ಯಾಂಡಲ್ ಇಟ್ಕೋತೀವಿ ಈ ಥರ ನಾವು ಹ್ಯಾಂಡಲ್ ಇಟ್ಕೋತೀವಿ ಅಲ್ಲ. ಆದರೆ ಇದು ಸ್ವಲ್ಪ ಹಿಂಗೆ ಇರಬೇಕು. ಬ್ಯಾಟ್ರಿಗಳಿಗೆ ಇದು ಕೇಬಲ್ನ ನಾವು ಇಲ್ಲಿರ್ತಾರ ನಮ್ಮ ಹೈಟ್ ಎಷ್ಟು ಮಾಡ್ತಿದೆ ಹಿಂಗೆ ಹಾಕಿದ್ರೆ ಅದು ಚೆಕ್ ಮಾಡುತ್ತೆ. ಆದರೆ ನೀವು ಇದಕ್ಕಿಂತ ಸ್ವಲ್ಪ ಬುದ್ಧಿ ಮಾಡಿದ್ರೆ ಇದು ಟರ್ನ್ ಆಗಿ ಇದು ಓಪನ್ ಆಗುತ್ತೆ. ಆದರೆ ಸ್ವಲ್ಪ ನೀವು ಕೆಲಸ ಮಾಡಿದ್ರೆ ಸ್ವಲ್ಪ ಗೊತ್ತಾಗ್ಬೇಕು ನಿಮಗೆ. ಆಮೇಲೆ ಇದರ ಪ್ರೆಷರ್ ಇದಕ್ಕೆ ಸ್ಟೀಲ್ ಮಾಡ್ತಿರ್ತಾರೆ. ಆದರೆ ಅದಕ್ಕಿಂತ ಇದು ಲೆಸನ್ ಇಲ್ಲ ಅಂದರೆ ಇದು ಟರ್ನ್ ಮಾಡಿದ್ರೆ ಇದು ಮೇಲ್ಗಡೆ ಬರುತ್ತೆ ಸೀಟ್. ಆಮೇಲೆ ಈ ಟಯರ್ ಸ್ಪೆಟ್ಸ್ಗೆ ಟಯರ್ ಎಲ್ಲ ನಮಗೆ ಯೂಸ್ ಮಾಡಲಿಕ್ಕೆ ಈ ಥರ ಹಿಂಗೆ. ಆಮೇಲೆ ಪೆಡಲ್ ನಮಗೆ ಹಿಂಗೆ ಹೊಡಿಲಿಕ್ಕೆ. ಆಮೇಲೆ ನೀವು ಇದೆಲ್ಲ ಕಲ್ತ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ, ನೀವು ಈ ವಿಡಿಯೋನ ನೋಡಿ. ಆದರೆ ನಿಮ್ಗೊಂದು ಲೆಸನ್ ಕಲಿಸ್ತೇನೆ. ಈ ಟಯರ್ಗೆ ಈ ಸ್ಟೀಲ್ ಮೆಟಲಿಂದ ಇಂಥದ್ದು ಇರ್ತಲ್ಲ, ಇಂಥದ್ದು ಯೂಸ್ ಮಾಡಲಿಕ್ಕೆ, ಇಂಥದ್ದು ಮೂವ್ ಆಗಲಿಕ್ಕೆ ಈ ಥರ. ಆದರೆ ನೀವು ವಿಡಿಯೋ ನೋಡಲಿಲ್ಲ ಅಂದರೆ ಸ್ವಲ್ಪ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. Thank you for watching my video.